ಸ್ನೇಹಿತರೆ, ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ದಿನದಂದು ಯೋಗಿನಿ ಏಕಾದಶಿ ವ್ರತವನ್ನು ಆಚರಿಸಲಾಗುತ್ತದೆ. ಈ ಏಕಾದಶಿ ವ್ರತವನ್ನು ಅತ್ಯಂತ ಮುಖ್ಯವಾದ ಏಕಾದಶಿ ವ್ರತವೆಂದು ಪರಿಗಣಿಸಲಾಗಿದೆ. ಈ ಏಕಾದಶಿ ವ್ರತವನ್ನು ನಿಯಮಾನುಸಾರ ಆಚರಿಸುವ ವ್ಯಕ್ತಿಯು ಮೋಕ್ಷವನ್ನು ಪಡೆಯುತ್ತಾನೆ ಮತ್ತು ಈ ಉಪವಾಸವನ್ನು ಆಚರಿಸುವುದರಿಂದ ಎಲ್ಲ ಪಾಪಗಳು ಕೊನೆಗೊಳ್ಳುತ್ತವೆ. ಈ ವ್ರತವನ್ನು ಆಚರಿಸುವುದರಿಂದ ಯಾರೇ ನಿಮಗೆ ಶಾಪ ನೀಡಿದ್ದರೂ ಅದರಿಂದ ಪರಿಹಾರ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಯೋಗಿನಿ ಏಕಾದಶಿಯಂದು ಉಪವಾಸ ಮಾಡುವುದು ವಿಷ್ಣುವನ್ನು ಮೆಚ್ಚಿಸಲು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ನಂಬಿಕೆಯ ಪ್ರಕಾರ ಈ ಉಪವಾಸವನ್ನು ಆಚರಿಸುವುದು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ. ಈ ವ್ರತವನ್ನು ಆಚರಿಸುವುದರಿಂದ 88,000 ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದ ಪುಣ್ಯಕ್ಕೆ ಸಮನಾದ ಫಲ ಸಿಗುತ್ತದೆ. ಈ ವ್ರತವನ್ನು ಆಚರಿಸುವವನಿಗೆ ಮೋಕ್ಷದ ಹಾದಿ ಸುಲಭವಾಗಿ ಪ್ರಾಪ್ತವಾಗುತ್ತದೆ. ಯಾವ ವ್ಯಕ್ತಿಯು ಈ ವ್ರತವನ್ನು ಆಚರಿಸುತ್ತಾನೋ ಆತನು ಭೂಮಿಯ ಮೇಲೆ ಎಲ್ಲಾ ರೀತಿಯ ಸಂತೋಷವನ್ನು ಅನುಭವಿಸುತ್ತಾನೆ. ಅಷ್ಟು ಮಾತ್ರವಲ್ಲ, ಪರಲೋಕದಲ್ಲೂ ಅವನ ಸ್ಥಾನವು ಉತ್ತಮವಾಗಿರುತ್ತದೆ. ಈ ಉಪವಾಸದ ನಿಯಮಗಳು ಒಂದು ದಿನ ಮುಂಚಿತವಾಗಿ ಪ್ರಾರಂಭವಾಗುತ್ತವೆ. ಒಬ್ಬ ವ್ಯಕ್ತಿಯು ದಶಮಿಯ ರಾತ್ರಿ ಬಾರ್ಲಿ, ಗೋಧಿ ಮತ್ತು ಬೆಂಡೆಕಾಯಿಂದ ಮಾಡಿದ ಆಹಾರವನ್ನು ಸೇವಿಸಬಾರದು. ಉಪವಾಸದ ದಿನದಂದು ಉಪ್ಪಿನಂಶವಿರುವ ಆಹಾರವನ್ನು ಸೇವಿಸಬಾರದು. ಈ ಕಾರಣಕ್ಕಾಗಿ ದಶಮಿಯ ರಾತ್ರಿ ಉಪ್ಪನ್ನು ಸೇವಿಸಬಾರದು. ಏಕಾದಶಿ ದಿನ ಎಂದರೆ ತುಂಬಾ ಮಹತ್ವದ ದಿನ. ಅಂದು ವಾತಾವರಣದಲ್ಲಿ ಒಂದು ವಿಶಿಷ್ಟ ಶಕ್ತಿ ತುಂಬಿರುತ್ತದೆ. ಏಕಾದಶಿಯನ್ನು ಹರಿದಿನ ಎಂದು ಕರೆಯುತ್ತಾರೆ. ಅಂದು ವೈಷ್ಣವಿ ಶಕ್ತಿ ಜಾಗೃತವಾಗಿ ಕೆಲಸ ಮಾಡುತ್ತದೆ ಎನ್ನುವುದು ತಾತ್ಪರ್ಯ. ಏಕಾದಶಿ ದಿನ ಆಹಾರ ತ್ಯಾಗ ಮಾಡಬೇಕು, ಆದರೆ ಮನಸ್ಸಿಗೆ ಹೆಚ್ಚು ಆಹಾರ ಕೊಡಬೇಕು. ಅಂದರೆ ಹೊಟ್ಟೆ ತುಂಬಿದರೆ ಬುದ್ಧಿ ಕೆಲಸ ಮಾಡೋದಿಲ್ಲ. ಹೀಗೆ ದೇಹ ಬುದ್ಧಿ ಎರಡನ್ನೂ ಸಮತೋಲನದಲ್ಲಿಡಬೇಕಾಗುತ್ತದೆ. ಆಹಾರವನ್ನು ವರ್ಜಿಸುವುದು ಎಂದರೆ ಬುದ್ಧಿಯನ್ನು ಶುದ್ಧೀಕರಿಸುವುದು, ಚುರುಕುಗೊಳಿಸುವುದು ಎಂದೇ ಅರ್ಥ. ಇಂಥ ಉಪವಾಸ ದೀಕ್ಷೆಯ ಮಹತ್ವದ ಬಗೆಗೆ ಪುರಾಣಗಳಲ್ಲಿ ಅನೇಕ ಕಥೆಗಳಿವೆ. ಏಕಾದಶಿಯ ದಿನ ಶುದ್ಧನಾಗಿ ನಿರಾಹಾರದಿಂದಿದ್ದು ದ್ವಾದಶಿಯಂದು ಬೆಳಿಗ್ಗೆ ದೇವರ ಪೂಜೆ ಮಾಡಿ ತೀರ್ಥ ಸ್ವೀಕರಿಸಿ ಆಹಾರ ಸೇವಿಸಬೇಕು. ಏಕಾದಶಿಯ ದಿನದಂದು ಬೆಳಿಗ್ಗೆ ಸ್ನಾನ ಇತ್ಯಾದಿಗಳನ್ನು ಮಾಡಿದ ನಂತರ ಉಪವಾಸದ ವ್ರತ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಲಾಗುತ್ತದೆ. ಇದಾದ ನಂತರ ಕಲಶವನ್ನು ಸ್ಥಾಪಿಸಿ ಕಲಶದ ಮೇಲೆ ವಿಷ್ಣುವಿನ ವಿಗ್ರಹವನ್ನು ಇರಿಸಿ ಪೂಜಿಸಲಾಗುತ್ತದೆ. ಉಪವಾಸದ ರಾತ್ರಿ ಜಾಗರಣೆಯನ್ನು ಮಾಡಬೇಕು. ಈ ವ್ರತವು ದಶಮಿ ತಿಥಿಯ ರಾತ್ರಿಯಿಂದ ಪ್ರಾರಂಭವಾಗಿ ದ್ವಾದಶಿ ತಿಥಿಯ ಬೆಳಿಗ್ಗೆ ದಾನ ಕಾರ್ಯಗಳ ನಂತರ ಮುಕ್ತಾಯವಾಗುತ್ತದೆ. ಯೋಗಿನಿ ಏಕಾದಶಿ ವ್ರತ ಮಾಡುವವರಿಗೆ ಸರ್ವ ವ್ರತಗಳ ಪುಣ್ಯ ಸಾರವನ್ನು ಪ್ರದಾನ ಮಾಡುತ್ತದೆ. ಹಿಂದೆ ಮಹಾಶಿವ ಭಕ್ತನಾದ ಕುಬೇರನು ಐಶ್ವರ್ಯದ ಒಡೆಯನಾಗಿ ಪರಮೇಶ್ವರನನ್ನು ಪ್ರತಿದಿನ ತಪ್ಪದೆ ಭಕ್ತಿ ಭಾವಗಳಿಂದ ಶಿವನಿಗೆ ಅಭಿಷೇಕ, ಪೂಜೆ, ದೀಪಾರತಿ ಮಾಡಿ ನಾನಾ ವಿಧವಾದ ಸ್ತೋತ್ರಗಳಿಂದ ಆರಾಧಿಸುತ್ತಿದ್ದ. ಪೂಜೆಗಾಗಿ ನಾನಾ ವಿಧವಾದ ಪರಿಮಳಯುಕ್ತ ಹೂವುಗಳನ್ನು ತರಲು ಒಬ್ಬ ಸೇವಕನನ್ನು ನೇಮಿಸಿದ್ದ. ಅವನ ಹೆಸರು ಹೇಮಮಾಲಿ. ಅವನು ಪ್ರತಿದಿನ ನಾನಾ ತೋಟಗಳಿಗೆ ಹೋಗಿ ವಿವಿಧ ಜಾತಿಯ ಹೂವುಗಳನ್ನು ತಂದು ಕುಬೇರನ ಪೂಜಾ ಸಮಯಕ್ಕೆ ತಲುಪಿಸುತ್ತಿದ್ದನು. ಅವನಿಗೆ ಒಬ್ಬ ಸುಂದರ ಪತ್ನಿ ಇದ್ದಳು. ಅವಳು ವಿಶಾಲಾಕ್ಷಿ, 1000 ಅಪ್ಸರೆಯನ್ನು ಮೀರಿಸುವ ಚೆಲುವೆಯಾಗಿದ್ದಳು. ಅವಳ ಮೇಲೆ ಅಪಾರವಾದ ಪ್ರೀತಿ, ಪ್ರೇಮ, ವಾತ್ಸಲ್ಯಗಳಿಂದ ಕೂಡಿದ್ದನು. ಒಂದು ದಿನ ಹೇಮಮಾಲಿಯು ಕುಬೇರನ ಪೂಜೆಗಾಗಿ ಹೂವು ತಂದು ಮನೆಯಲ್ಲಿಟ್ಟು ಪತ್ನಿಯ ಜೊತೆ ಸರಸ ಸಲ್ಲಾಪದಲ್ಲಿ ತೊಡಗಿದನು. ಅವನಿಗೆ ಕಾಲದ ಅರಿವಾಗಲಿಲ್ಲ. ಅಲ್ಲಿ ಕುಬೇರ ಪೂಜೆ ಮುಗಿಯುತ್ತಾ ಬಂದರೂ ಹೇಮಮಾಲಿ ಹೂವನ್ನು ತೆಗೆದುಕೊಂಡು ಹೋಗಲಿಲ್ಲ. ಪತ್ನಿಯ ಜೊತೆ ಸುಖಿಸುತ್ತಿದ್ದ. ಕುಬೇರನು ವಿಷಯ ತಿಳಿದು ಹೇಮಮಾಲಿಯ ಮೇಲೆ ಕೋಪಗೊಂಡು, ನೀನು 18 ಬಗೆಯ ಕುಷ್ಠರೋಗದಿಂದ ನರಳು ಮತ್ತು ನಿನ್ನ ಪತ್ನಿಯ ವಿಯೋಗ ಹೊಂದು ಎಂದು ಶಾಪ ನೀಡಿದನು. ತಕ್ಷಣವೇ ಆ ಹೇಮಮಾಲಿಗೆ ಕುಷ್ಠರೋಗ ತಗುಲಿತು ಮತ್ತು ಪತ್ನಿಯನ್ನು ಕಳೆದುಕೊಂಡು ಕುಬೇರನ ಅಲಕಾಪುರಿಯನ್ನು ಬಿಟ್ಟು ಕಾಡು ಮೇಡು ಸುತ್ತಿದನು. ಅನೇಕ ವರ್ಷಗಳ ನಂತರ ಅವನು ಹಿಮಾಲಯ ಪರ್ವತದಲ್ಲಿರುವ
ಮಾರ್ಕಂಡೇಯ ಮುನಿಯನ್ನು ಕಂಡು ತನ್ನ ಕಥೆಯನ್ನು ಹೇಳಿಕೊಂಡು ತನ್ನನ್ನು ಈ ಪಾಪ ಕೂಪದಿಂದ ಹೊರತರುವಂತೆ ಮಾಡಿ ಎಂದು ಬೇಡಿಕೊಂಡನು. ಮಾರ್ಕಂಡೇಯ ಮುನಿಯು ಇವನ ಪಾಪವನ್ನು ಕಳೆಯಲು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಈ ಯೋಗಿನಿ ಏಕಾದಶಿ ವ್ರತವನ್ನು ಮಾಡಲು ಹೇಳಿದರು. ಅದರಂತೆ ಶ್ರದ್ಧಾ ಭಕ್ತಿಯಿಂದ ಈ ವ್ರತವನ್ನು ಹೇಮಮಾಲಿ ಮಾಡಿ ಪಾಪಗಳನ್ನು ಕಳೆದು ಮತ್ತೆ ದಿವ್ಯವಾದ ಶರೀರ ಹೊಂದಿದನು. ಯೋಗಿನಿ ಏಕಾದಶಿಯನ್ನು ಆಚರಿಸುವುದರಿಂದ ಎಲ್ಲಾ ಪಾಪಗಳು ನಿರ್ಮೂಲನೆಯಾಗುತ್ತದೆ ಮತ್ತು ಜೀವನದಲ್ಲಿ ಸಂತೋಷ ಹಾಗೂ ಸಮೃದ್ಧಿ ಹೆಚ್ಚಾಗುತ್ತದೆ. ಯೋಗಿನಿ ಏಕಾದಶಿಯು ಕೇವಲ ಒಂದು ಲೋಕದಲ್ಲಿ ಮಾತ್ರವಲ್ಲ, ತ್ರಿಲೋಕದಲ್ಲೂ ಕೂಡ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಈ ಏಕಾದಶಿ ಉಪವಾಸವನ್ನು ಆಚರಿಸುವುದರಿಂದ ಅನೇಕ ರೀತಿಯ ಪುಣ್ಯಗಳು ಪ್ರಾಪ್ತಿಯಾಗುತ್ತದೆ. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.